ಎಸ್ ನೋಡಿ, UAEನ ತೈಲ ಕೈಗಾರಿಕಾ ಘಟಕದ ಮೇಲೂ ಕೂಡ ದಾಳಿ ಮಾಡೋದಕ್ಕೆ ಮುಂದಾಗಿತ್ತು ಇರಾನ್ ದಾಳಿಯನ್ನು ನಡೆಸ್ತಾನೇ ಇದೆ, ಬೆಂಬೆಡದೆ ಅದು ಕೂಡ ದಾಳಿಯನ್ನು ಮಾಡ್ತಾನೇ ಇದೆ. ಒಂದು ಕಡೆ ಬಹುಮುಖ್ಯವಾಗಿ ಹಾದು ಹೋಗಬೇಕಾಗಿರುವಂತಹ ಏನು ತೈಲವನ್ನು ಅಂದರೆ ಸರಕುಗಳನ್ನು ಯಾವ ರೀತಿಯಾಗಿ ಬೇರೆ ದೇಶಗಳಿಗೆ ಕಳಿಸ್ಬೇಕಾಗತ್ತೆ, ಅದೇ ಜಲಮಾರ್ಗವಾಗಿರುವಂತಹ ಜಲಸಂಧಿ ಏನಿದೆ ಅದನ್ನೂ ಕೂಡ ಒಂದು ಕಡೆ ಇರಾನ್ ಬಂದ್ ಮಾಡಿಬಿಟ್ಟಿದೆ. ಬಿಕಾಸ್ ಯಾವುದೇ ರೀತಿ ಅಹಿತಕರ ಘಟನೆಗಳು ಈಗ ನಡೀತಾ ಇರೋ ಸಾಕು, ಯಾವುದೇ ರೀತಿ ಯುದ್ಧಗಳು ಮತ್ತೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇರಾನ್ ಮುಖಾಂತರವೇ ಎಲ್ಲ ದೇಶಗಳಿಗೆ ಸರಕುಗಳು ಹೋಗುವಂಥದ್ದು. ಹಾಗಾಗಿ ಇರಾನ್ನ ಬಹುಮುಖ್ಯವಾದಂತಹ ಜಲಸಂಧಿ ಏನಿದೆ ಅದನ್ನು ಕಂಪ್ಲೀಟಾಗಿ ಬಂದ್ ಮಾಡಿದೆ. ಬರೋಬ್ಬರಿ ಈಗ ಒಂದು 37ಕ್ಕೂ ಹೆಚ್ಚು ನಮ್ಮ ಭಾರತದ ಹಡಗುಗಳು ತೈಲವನ್ನು ತೆಗೆದುಕೊಂಡು ಹೋಗ್ತಾ ಇತ್ತು. ಈಗ ಇರಾನ್ ಮೇಲೆ ಈ ರೀತಿ ಯುದ್ಧಗಳು ಮಾಡ್ತಾ ಇರೋದ್ರಿಂದ ಇರಾನ್ ಒಂದು ಸ್ವಲ್ಪ ಅಲ್ಲಿ ಕಠಿಣ ಕ್ರಮವನ್ನು ತೆಗೆದುಕೊಂಡು ಯಾರನ್ನೂ ಕೂಡ ಅಂದರೆ ಯಾವುದೇ ಸರಕುಗಳು ಅಲ್ಲಿ ಹೋಗೋದಾಗಿ ರೀತಿ ಈಗ ತಡೆದು ಹೇಳ್ತದೆ. ಹಾಗಾಗಿ ಬರೋಬ್ಬರಿ ನಮ್ಮ ಭಾರತದ್ದೇ 37 ಏನು ಸರಕುಗಳನ್ನು ಹೊಂದಿರುವಂಥ ತೈಲದ ಒಂದು ಬೋಟ್ಗಳಾಗಿರ್ಬೋದು ಎಲ್ಲವೂ ಕೂಡ ಅಲ್ಲೇ ಇದೆ. ಆದರೆ ಈಗ ಸದ್ಯಕ್ಕೆ ಮಾಹಿತಿ ತಿಳಿದು ಬರ್ತಾ ಇರೋದು ಅಂತಂದರೆ ಒಂದು 10,000 ಕೋಟಿ ಇರುವಂತಹ ಸರಕುಗಳು ಇರಾನ್ನ ಈ ಒಂದು ಜಲಸಂಧಿಯಲ್ಲಿ ನಿಂತು ಬಿಟ್ಟಿವೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇರಾನ್ ತೆಗೆದುಕೊಂಡಿರುವಂತಹ ನಿರ್ಧಾರ ಯಾಕೆ ಅಂತಂದರೆ ಈಗ ಆಗ್ತಿರುವಂತಹ ದಾಳಿಗಳು ಮತ್ತೆ ಇನ್ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು, ನಮ್ಮದರಲ್ಲಿ ಇವಾಗ ಇರೋದನ್ನು ನಾವು ಸರಿಪಡಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇರಾನ್ ಬಹುಮುಖ್ಯವಾದಂತಹ ಇರಾನ್ ಮೇಲೆ ಹಾದು ಹೋಗಬೇಕಾಗಿರುವಂತಹ ಜಲಸಂಧಿ ಏನಿದೆ ಅದನ್ನು ಬಹುಮುಖ್ಯವಾಗಿ ತಡೆದು ಹಿಡಿದು ನಿಲ್ಲಿಸದೆ ಈಗ ಇದರಿಂದ ಬರೀ ಭಾರತ ಮಾತ್ರವಲ್ಲ ಬೇರೆ ಬೇರೆ ದೇಶಗಳಿಗೂ ಕೂಡ ಬಹಳ ಅಂದರೆ ಬಹಳ ಹೊಡೆತ ಬೀಳ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಜೊತೆ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಈಗ ಇರಾನ್ನ ಪರಿಸ್ಥಿತಿ ಹೇಗಿದೆ? ಇರಾನ್ ಯಾವ ರೀತಿಯಾಗಿ ಒಂದು ಹೋರಾಟವನ್ನ ಮಾಡೋದಕ್ಕೆ ತನ್ನ ದೇಶವನ್ನು ಉಳಿಸ್ಕೊಳ್ಳೋದಕ್ಕೆ ಸಿದ್ಧವಾಗಿದೆ? ಏನೇನೆಲ್ಲ ರೆಡಿ ಮಾಡ್ಕೊಂಡಿದೆ ಪ್ಲಾನ್ಗಳನ್ನ? ಸ್ವಲ್ಪ ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಇದ್ರೆ ಕೊಡಿ. ಹೌದು ಇಂಚನ, ಇವತ್ತಿಗೆ ಅಂತಂದ್ರೆ ಇಸ್ರೇಲ್ ಹಾಗೂ ಅಮೆರಿಕ ಎರಡೂ ಜಂಟಿಯಾಗಿ ನಡೆಸ್ತಾ ಇರುವಂತಹ ಇರಾನ್ ಮೇಲಿನ ದಾಳಿಗೆ 5ನೇ ದಿನಕ್ಕೆ ಕಾಲಿಟ್ಟಿದೆ. 3 ರಾಷ್ಟ್ರಗಳು ಪರಸ್ಪರವಾಗಿ ಅಂತಂದ್ರೆ ಈ ಕಡೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ದಾಳಿ ಮಾಡ್ತಾ ಇದ್ರೆ ಇರಾನ್ ಏಕಾಂಗಿಯಾಗಿ ತನ್ನ ಹೋರಾಟವನ್ನು ಮುಂದುವರೆಸಿದೆ. ಇದುವರೆಗೂ ಅಂತಂದ್ರೆ ಸುಮಾರು 100 ಜನ ಸೈನಿಕರನ್ನ ಅಂದ್ರೆ ಅಮೆರಿಕದ ಸೈನಿಕರನ್ನು ಕೂಡ ಕಳೆದ 24 ಗಂಟೆಗಳಲ್ಲಿ ಹೊಡೆದುಳಿಸುವಂತಹ ಕೆಲಸವನ್ನು ಮಾಡಿದೆ. ಯಾಕೆಂತ ಹೇಳಿದ್ರೆ ಇರಾನ್ಗೆ ಇದೊಂದು ದೊಡ್ಡ ಸವಾಲು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಇಸ್ರೇಲ್ ಹಾಗೂ ಇರಾನ್ ಎರಡೂ ಕೂಡ ಅಂತಂದ್ರೆ ಜಂಟಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇರೋದ್ರಿಂದ, ಜಂಟಿಯಾಗಿ ಯುದ್ಧ ಸಾರಿ ಇರೋದ್ರಿಂದಾಗಿ ಇರಾನ್ ಏಕಾಂಗಿ ಹೋರಾಟವನ್ನ ಮಾಡಬೇಕಾಗಿದೆ. ಈಗಾಗಲೇ ಏನು ಕೆಮೆನಿಯನ್ನು ಕೂಡ ಅಂತಂದ್ರೆ ಅಲ್ಲಿ ಬಗ್ಗು ಬಡಿಯುವಂತ ಕೆಲಸವನ್ನ ಇರಾನ್ ಮಾಡಿರುವ ಇಸ್ರೇಲ್ ಮಾಡಿರುವಂತದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀವು ಎಷ್ಟೇ ಜನ ಹೊಸ ನಾಯಕರನ್ನ ಹುಟ್ಟು ಹಾಕಿ ಅಥವಾ ಹೊಸ ನಾಯಕರನ್ನ ಮಾಡಿ ನೀವು ಆಧಿಪತ್ಯವನ್ನ ಕೊಟ್ಟರು ಕೂಡ ಅಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ. ಮತ್ತು ನಿನ್ನೆಯಿಂದಲೂ ಕೂಡ ಸುಮಾರು ಒಂದು 100ಕ್ಕೂ ಹೆಚ್ಚು ಅಂತಂದ್ರೆ ಮಿಸೈಲ್ಗಳಿಂದ ಅಂತಂದ್ರೆ ಇರಾನ್ ದಾಳಿ ಮಾಡುವಂತಹ ಕೆಲಸವನ್ನ ಮಾಡಿತ್ತು. ಆದ್ರೆ ಇಸ್ರೇಲ್ ಎಲ್ಲವನ್ನೂ ಕೂಡ ಹೊಡೆದುರುಳಿಸಿ ಈಗ ಅಂತಂದ್ರೆ ತನ್ನ ವೈರಿ ಇದ್ದಂತಹ ಇರಾನ್ ಅಂತಂದ್ರೆ ಬಗ್ಗು ಬಿಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಆದ್ರೆ ಇರಾನ್ ಏನಂತಂದ್ರೆ ಇಸ್ರೇಲ್ ನ ಮೇಲೆ ಅಂತಂದ್ರೆ ಎಲ್ಲೆಲ್ಲಿ ಜನನಿಬಿಡ ಪ್ರದೇಶಗಳಿತ್ತು, ಜನವಸತಿ ಪ್ರದೇಶಗಳ ಮೇಲೆ ಅಂತಂದ್ರೆ ನಿನ್ನೆಯಿಂದಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿಯವರೆಗೂ ನಿನ್ನೆಯವರೆಗೂ ಅಂತಂದ್ರೆ ಇಸ್ರೇಲ್ ಹಾಗೂ ಇರಾನ್ ನ ನಡುವೆ ನಡೀತಾ ಇದ್ದಂತಹ ಯುದ್ಧ ಬರೀ ಸರ್ಕಾರಿ ಕಚೇರಿಗಳಾಗಿರ್ಬಹುದು ಅಥವಾ ಅವರ ಆದಾಯ ತಂದು ಕೊಡುವಂತಹ ಕೆಲವೊಂದು ಪ್ರಮುಖ ಘಟಕಗಳಾಗಿರ್ಬಹುದು ಅದರ ಮೇಲೆ ಅಂತಂದ್ರೆ ದಾಳಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಅದು ಎಲ್ಲೋ ಒಂದು ಕಡೆ ವಿಕೋಪಕ್ಕೆ ತಿರುಗ್ತಾ ಇದೆ ಅನ್ನುವಂತಹ ಮತ್ತಷ್ಟು ಲಕ್ಷಣಗಳು ಕಾಣ್ತಾ ಇವೆ. ಸದ್ಯಕ್ಕೆ ಅಂತಂದ್ರೆ ಈಗ ಜನನಿಬಿಡ ಪ್ರದೇಶಗಳಲ್ಲೂ ಕೂಡ ಅಂತಂದ್ರೆ ಇವರು ಬಾಂಬ್ ದಾಳಿಯನ್ನ ಮಾಡ್ತಾ ಇರೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ಇಸ್ರೇಲ್ ಹಾಗೂ ಇರಾನ್ನ ಜನಸಾಮಾನ್ಯರು ಕೂಡ ಅಂತಂದ್ರೆ ಸಾಯುವಂತಹ ಪರಿಸ್ಥಿತಿ ಎದುರಾದ್ರೆ ಯಾರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಆದ್ರೆ ಇವರಿಬ್ಬರ ತಾರಕಕ್ಕೆ ಅಂತಂದ್ರೆ ಅಕ್ಕಪಕ್ಕದ ರಾಷ್ಟ್ರಗಳಿಗೂ ಕೂಡ ಅಂತಂದ್ರೆ ಇದು ಭಾರಿ ದೊಡ್ಡ ಮಟ್ಟದ ಹೊಡೆತ ಕೂಡ ಬೀಳುವಂತಹ ಎಲ್ಲಾ ಲಕ್ಷಣಗಳು ಕೂಡ ಇರುತ್ತೆ. ಆರ್ಥಿಕವಾಗಿ ಆಗಿರ್ಬೋದು, ಇನ್ನಿತರೆ ಯಾವುದೇ ರೀತಿಯಾಗಿ ಅಂತಂದ್ರೆ ಹೊಡೆತ ಬಿದ್ದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇವರು ಅದನ್ನ ಸುಧಾರಿಸ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗಿರುವಂತದ್ದು. ಆದ್ರೆ ಒಟ್ಟಾರೆಯಾಗಿ ಈಗ ನಡೀತಾ ಇರುವಂತಹ ಇವರ ಏನು ಸಮರ ಇದೆ, ಸಮರದಲ್ಲಿ ಅಂತಂದ್ರೆ ಈಗ ಜನಸಾಮಾನ್ಯರು ಕೂಡ ಬಲಿಯಾಗ್ತಾ ಇರುವಂತದ್ದು ನಿಜಕ್ಕೂ ಕೂಡ ದುರಾದೃಷ್ಟ ಅಂತ ಹೇಳ್ಬೋದು. ಆದ್ರೆ ಇವರ ಒಂದು ಯುದ್ಧ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಇದನ್ನ ಯಾವ ರೀತಿಯಾಗಿ ಶಾಂತಗೊಳಿಸ್ತಾರೆ ಮತ್ತು ಯಾವ ರೀತಿಯಾಗಿ ಸಂಧಾನಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಿದೆ. ಇಂಚರ ಮಂಜುನಾಥ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.